ಮತ್ತೊಮ್ಮೆ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಗುಲ್ಬರ್ಗಾ ಯೂನಿವರ್ಸಿಟಿ ಕೊಡಾಕ್ ಮುಂದಾಗಿರೋ ಗೌರವ ಡಾಕ್ಟರೇಟ್ ಪುರಸ್ಕಾರ ವಿಷಯ ಧೂಳೆಬ್ಸೈತೆ. ಯೂನಿವರ್ಸಿಟಿ 10 ಮಂದಿ ಸಾಧಕರಿಗೆ ಈ ಗೌರವ ಕೊಡಾಕ್ ಮುಂದಾಗೈತೆ. ಹಂಗೆ ರಾಜ್ಯಪಾಲರಿಗೆ ಲಿಸ್ಟ್ ಸಹಿತ ಕಳಿಸಾರ. ಆದ್ರ ಗೌರವ ಪುರಸ್ಕಾರನ ಬೇಕಾಬಿಟ್ಟಿ ಹಂಚಾರಂತ ಸಿಂಡಿಕೇಟ್ ಮೆಂಬರ್ಸ್ ಆರೋಪ ಮಾಡ್ಯಾರ. ಹಿಂಗಾಗಿ ಗವರ್ನರ್ ಅನುಮೋದನೆಗೂ ಮೊದಲೇ ಗದ್ಲೆದ್ದೈತೆ. ಒಂದಿಲ್ಲೊಂದು ಗಡಬಡ ಮಾಡು ಗುಲ್ಬರ್ಗಾ ಯೂನಿವರ್ಸಿಟಿ ಈಗ ಮತ್ತೆ ಸುದ್ದಿಯಾಗೈತೆ. ಗೌರವ ಡಾಕ್ಟರೇಟ್ ಕೊಡಾಕ ಒಂದೇ ಜಾತಿ ಬಹಳಷ್ಟು ಮಂದಿನ ಆಯ್ಕೆ ಮಾಡ್ಯಾರ ಅನ್ನೋದು ಹೊಸ ವಿವಾದ ಆಗೈತಿ. ಈಗಾಗಲೇ ಶಂಕರ್ ಬಿದ್ರಿ ಮತ್ತ 10 ಮಂದಿ ಹೆಸರನ್ನ ಗವರ್ನರಿಗೆ ಕಳಿಸ್ಯಾರ. 27ಕ ವಿಶ್ವವಿದ್ಯಾಲಯದ ಘಟಿಕೋತ್ಸವನೂ ನಡೆಯುವುದೈತಿ. 10 ಗಣನೀಯರ ಹೆಸರುಗಳನ್ನು ಫೈನಲೈಸ್ ಮಾಡಿ ಅದನ್ನ ಮಾನ್ಯ ಕುಲಪತಿಗಳು ರಾಜ್ಯಪಾಲರ ಒಪ್ಪಿಗೆಗಾಗಿ ತಗೊಂಡು ಹೋಗಿದ್ದಾರೆ. ಅದರ ಬಗ್ಗೆ ಎಷ್ಟು ಈಗ ನಾವೇನು ಅಪ್ಲಿಕೇಶನ್ ಅಪ್ರೂವ್ ಆಗಿರ್ಬೋದು ಅಥವಾ ಅನುಮೋದನೆ ಏನು ಮಾಡಿದೆ ಅದನ್ನು ನಾವು 26ನೇ ತಾರೀಕು ಮಾನ್ಯ ಕುಲಪತಿಗಳು ಪತ್ರಿಕಾಗೋಷ್ಠಿಯಲ್ಲಿ ಬಹಿರಂಗಪಡಿಸ್ತಾರೆ. ಈ ಗೌರವ ಡಾಕ್ಟರೇಟ್ ಸಲುವಾಗಿ ಸಾಧಕರನ್ನ ಆಯ್ಕೆ ಮಾಡೋ ಮುಂದೆ ಸರಿಯಾದ ಮಾನದಂಡ ಅನುಸರಿಸಿಲ್ಲ ಅನ್ನೋದು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮೆಂಬರ್ಸ್ ಕಂಪ್ಲೇಂಟ್. ಪ್ರೈಮರಿ ಸ್ಕೂಲ್ನಾಗ ಮಕ್ಕಳಿಗೆ ಪ್ರೈಸ್ ಕೊಡಂಗ ಗೌರವ ಡಾಕ್ಟರೇಟ್ ಕೊಡಾಕತ್ತಾರಂತಾರ ಸಿಂಡಿಕೇಟ್ ಮೆಂಬರ್ಸ್. ಅದು ಡಾಕ್ಟರೇಟ್ ಬದಲಿಗೆ ಅರ್ಹರಾದಂತಹ ವ್ಯಕ್ತಿಗಳನ್ನು ಹುಡುಕಿಕೊಂಡು ಹೋಗಿ ಕೊಡ್ತಕ್ಕಂಥ ಪರಿಪಾಠ ಸರಿಯಾದ ಪರಿಪಾಠ ಹೊರತು ಅರ್ಜಿ ಹಾಕಿ ನನಗೆ ಕೊಡ್ರಿ ನಾನು ಅದು ಕೊಡ್ರಿ ಅಂತಕ್ಕಂಥ ಕೇಳ್ತಕ್ಕಂಥದ್ದು ಆಗಬಾರದು ಅಂತಕ್ಕಂಥದ್ದು ನನ್ನ ಸ್ಪಷ್ಟ ನಿಲುವು. ಸದ್ಯಕ್ಕಂತೂ ಗವರ್ನರಿಗೆ ಕಳಿಸಿರೋ ಪಟ್ಯಾಗ 10 ಮಂದಿ ಹೆಸರದಾವ. ಆದ್ರ ಅದ್ರಾಗ 5ಕ್ಕಿಂತ ಹೆಚ್ಚು ಮಂದಿ ಒಂದೇ ಸಮಾಜಕ್ಕೆ ಸೇರಿದ್ದು ವಿವಾದಕ್ಕೀಡಾಗೈತಿ. ಅಲ್ದ ಮಾಜಿ ಸಿಎಂ ಹಾಲಿ ಎಂಪಿ ಧರ್ಮ್ ಸಿಂಗ್ ಅವ್ರ ಹೆಸರ ಪಟ್ಟಿಯಿಂದ ಬಿಟ್ಟಿರುವುದಕ್ಕ ವಿರೋಧ ವ್ಯಕ್ತಾಗೈತಿ. ಕ್ಯಾಮರಾಮನ್ ಗಿರೀಶ್ ಜ್ಯೋತಿ, ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ. ಈ ಸಲ ಬಹಳ ಭರಸ ಇಟ್ಟು ಸೂರ್ಯಪಾನ ಬೆಳೆ ಬೆಳೆದಿದ್ದ ಬಾಗಲಕೋಟೆ ಜಿಲ್ಲಾ ರೈತ ಈಗ ಚಿಂತ್ಯಾಗ ಬಿದ್ದಾನ. ಸರಿಯಾಗಿ ಕಾಳು ಕಟ್ಟದ ಬೆಳೆಯಿಂದ ಇಳುವರಿ ಕಡಿಮೆಯಾಗಿ ಸಾಲ ಸೋಲ ಮಾಡಿ ಬೆಳೆ ಬೆಳೆದಿದ್ದ ರೈತ ಈಗ ಚಿಂತೆ ಮಾಡುವಂಗಾಗೈತೆ. ಪ್ರೈವೇಟ್ ಕಂಪನಿಯೊಂದು ಕೊಟ್ಟು ಕೊಳಕ ಬೀಜದಿಂದಲೇ ಹಿಂಗಾಯ್ತಂತ ರೈತರು ಹೇಳ್ತಾರ. ಚಲೋ ಬೆಳೆನೂ ಬಂದಿಲ್ಲ, ಈ ಕಡೆ ಸಾಲನೂ ತೀರಿಸಿಲ್ಲ. ಒಟ್ಟ ರೈತ ಮಂದಿ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತಾರ. ಹಿಂಗ ಸರಿಯಾಗಿ ಕಾಳು ಕಟ್ಟದ ಬೆಳೆದ್ ನಿಂತಿರೋ ಸೂರ್ಯಕಾಂತಿ ಬೆಳಿ ಈ ಸಲ ಬಾಗಲಕೋಟೆ ಜಿಲ್ಲಾ ರೈತರನ್ನ ನಿದ್ದೆಗೆಡಿಸೈತಿ. ಜಿಲ್ಲಾದ ಬಾದಾಮಿ ತಾಲೂಕಿನ ನೀಲ್ಗುಂದ ಗ್ರಾಮದ ರೈತರು ಸರ್ಕಾರದಿಂದ ಸಬ್ಸಿಡಿ ದರದೊಳಗ ಪಡ್ಕೊಂಡ ಖಾಸಗಿ ಕಂಪನಿ ನೀಡಿದ ಬೀಜಗಳನ್ನ ಈ ಭಾಗದಾಗ ಬಿತ್ತನೆ ಮಾಡಿದ್ರು. ಆದ್ರ ಇದರಿಂದ ಚಂತಂಗ ಬೆಳಿ ಬರ್ತೈತಿ ಅನ್ನೋ ನಂಬಿಕೆಯಿಂದಿದ್ದ ರೈತಗ ಈ ಸಲ ನಿರೀಕ್ಷೆ ಹಸಿ ಸುಳ್ಳಾಗೈತಿ. ಯಾಕಂದ್ರ ಈ ಸಲ ಸರಿಯಾಗಿ ಕಾಳು ಕಟ್ಟಲಾರ್ದ ಹೊಲದ ತುಂಬಾ ಬರೇ ಜೊಳ್ಳ ತೆನೆಗಳು ಬೆಳೆದ್ ನಿಂತಾವ. ಇದಕ್ಕೆಲ್ಲ ಸರ್ಕಾರದ ವತಿಯಿಂದ ಖಾಸಗಿ ಕಂಪನಿಯವರು ಕೊಟ್ಟ ಕಳಪಿ ಗುಣಮಟ್ಟದ ಬೀಜ ಬಿತ್ತಿದ್ದ ಕಾರಣ ಆಗೈತಂತ ರೈತರು ಆರೋಪ ಮಾಡ್ಯಾರ. ಎಕರೆಗೆ ನಾವು ಖರ್ಚು ಮಾಡಿದ್ದು 4ರಿಂದ 7-8 ಸಾವಿರ ರೂಪಾಯಿ ಖರ್ಚು ಬರುತ್ತೆ 1 ಎಕರೆಗೆ. ಆದರೆ ಈ ಹೋದ ವರ್ಷ ಇದೇ ಬೀಜನ ಬೆಳೆದ್ರೆ 10ರಿಂದ 15-13 ಚೀಲ ಆಗಿತ್ತು. ಈ ವರ್ಷ 2 ಚೀಲನೂ ಬರೋಕ್ಕೆ ಸಾಧ್ಯ ಇಲ್ಲ. ಮೇಲಾಧಿಕಾರಿಗಳಾಗಲಿ ಅಗ್ರೋ ಇಲಾಖೆಯವರಾಗಲಿ ಯಾವುದೇ ಕ್ರಮ ಕೈಗೊಳ್ಳದಿದ್ರೆ ನಾವು ಅವ್ರ ಮೇಲೆ ಉಗ್ರ ಕ್ರಮ ಕೈಗೊಳ್ತೀವಿ. ಇನ್ನ ಬಾದಾಮಿ ತಾಲೂಕಿನ ನೀಲ್ಗುಂದ, ತಿಮ್ಮಾಪುರ, ಕುಳಗೇರಿ, ನರಸಾಪುರ ಸೇರಿದಂಗ ಬ್ಯಾರೆ ಬ್ಯಾರೆ ಗ್ರಾಮದಾಗ ಸುಮಾರು 300 ಎಕರೆಗಳಷ್ಟು ಭೂಮಿಯೊಳಗ ಸೂರ್ಯಕಾಂತಿ ಬೆಳಿ ಬೆಳೆದಿದ್ದ ಅದೀಗ ನೀರ್ನಾಗ ಹೋಮ ಮಾಡ್ದಂಗಾಗೈತಿ. ಪ್ರತಿ ಎಕರೆಕ ಸುಮಾರು 8ರಿಂದ 10 ಸಾವಿರ ರೂಪಾಯಿ ಖರ್ಚು ಮಾಡಿರೋ ರೈತಗ ಬೆಳಿ ಬರ್ಲಾರ್ದ ಈಗ ದಿಕ್ಕು ತೋಚದಂಗಾಗೈತಿ. ಮೊದಲ ಸಾಲ ಮಾಡಿ ಕಂಗಾಲಾಗಿರೋ ರೈತಗ ಇದು ಗಾಯದ ಮೇಲೆ ಬರಿ ಎಳ್ದಂಗಾಗಿದ್ದು ಕಳಪಿ ಗುಣಮಟ್ಟದ ಬೀಜ ಪೂರೈಸಿದ ಖಾಸಗಿ ಕಂಪನಿ ವಿರುದ್ಧ ರೈತರು ಸಿಟ್ಟಾಗ್ಯಾರ. ಈ ಕಾಳೇ ಕಟ್ಟಿಲ್ಲ, ತೆನೆಯೊಳಗೆ ಸುಮಾರು ಕಾಳು ಬಚ್ಚಿದೆ, ಸರಿಯಾಗಿ ಕಾಳು ಕಟ್ಟಿಲ್ಲ. ತೆನೆ ಮಾತ್ರ ಫಸ್ಟ್ ಕ್ಲಾಸ್ ಇದೆ, ಆದರೆ ಸರಿಯಾದ ಒಂದು ಕಾಳು ಕಟ್ಟಿಲ್ಲಾರ್ದಕ್ಕೆ ಇದು ಸಮಸ್ಯೆ ಉದ್ಭವ ಆಗಿದ್ದು. ಈ ಬೀಜ ಸಂಸ್ಕರಣೆ ಮಾಡಿ ಏನು ಕೊಡ್ತಾರೆ ನಮಗೆ ಇವರು ಕೇಂದ್ರದವರು, ಆ ಸಂಸ್ಕರಣೆ ಜರ್ಮಿನೇಷನ್ ಅಂತ ಏನು ಹೇಳ್ತಾರೆ, ಅದು ಸರಿಯಾಗಿ ಆಗಿಲ್ಲ. ಅದಕ್ಕೆ ನಾವು ಸೈಂಟಿಸ್ಟ್ಗಳನ್ನ ಆಮೇಲೆ ಕೃಷಿಗೆ ಏನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಎಲ್ಲರನ್ನೂ ಕರೆಸಿದ್ವಿ. ಇನ್ನ ಈ ಕುರಿತಂಗ ಕೃಷಿ ಇಲಾಖೆ ಅಧಿಕಾರಿಗಳ ಮೊರೆ ಹೋಗಿರೋ ರೈತರು ಸೂಕ್ತ ಪರಿಹಾರ ಕೊಡ್ರಿ ಅಂತ ಮನವಿ ಮಾಡ್ಯಾರ.
ಇದರಿಂದ ಸ್ಥಳಕ್ಕೆ ಭೇಟಿ ನೀಡೋ ಕೃಷಿ ಅಧಿಕಾರಿಗಳು ವಿಜ್ಞಾನಿಯೊಬ್ಬರ ನೇತೃತ್ವದಾಗ ಈ ಕುರಿತಂಗ ಪರೀಕ್ಷೆ ಮಾಡಿಸ್ತೀವಿ, ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಂಡು ಮತ್ತ ರೈತರಿಗೆ ಸೂಕ್ತ ಪರಿಹಾರನ ಕೊಡ್ತೀವಿ ಅಂತ ಭರವಸೆ ಅಷ್ಟ ಕೊಟ್ಟಾರ. ಅದು ಚಾಂಪ್ ಕಾವೇರಿ ಚಾಂಪ್ ಬೀಜದೊಳಗೆ ಸೂರ್ಯಕಾಂತಿ ತೆನಿ ಒಳಗೆ ಸ್ಪಾರ್ ಸೆಟ್ಟಿಂಗ್ ಆಗೈತೆ. ಬೀಜ ಈವನ್ಲಿ ಸೆಟ್ಟಿಂಗ್ ಇಲ್ಲ. ಅದ್ರ ಸಂಬಂಧ ಅವ್ರು ನಮ್ಗೆ ಅರ್ಜಿ ಕೊಟ್ಟಿದ್ರು RSK. ಅದ್ರ ಸಂಬಂಧ ನಾವು ಯೂನಿವರ್ಸಿಟಿ ಸೈಂಟಿಸ್ಟ್ನ ಕರ್ಕೊಂಬಂದು ಫೀಲ್ಡ್ ವಿಸಿಟ್ ಮಾಡಿಸ್ತೀವಿ. ಸೈಂಟಿಸ್ಟ್ ರಿಪೋರ್ಟ್ ಮೇಲೆ ಅದೇನು ಕಾಂಪೆನ್ಸೇಷನ್ ಬರ್ತತ್ತಲ್ಲ ಅವ್ರ ಕಂಪ್ನಿಯವ್ರನ್ನೂ ಕರ್ಕೊಂಬಂದೀವಿ. ಅವ್ರ ರಿಪೋರ್ಟ್ ಮೇಲೆ ಆ್ಯಕ್ಷನ್ ತೊಗೋತೀವಿ. ಒಟ್ನಾಗ ಈ ಭಾಗದ ಸೂರ್ಯಪಾನ ಬೆಳಿ ಬೆಳೆದ ರೈತ ಕಂಗಾಲಾಗ್ಯಾನ. ಪರಿಹಾರಕ್ಕ ಜಾತಕ ಪಕ್ಷಿಯಂಗ ಕಾಯಕತ್ತಾನ. ಆದಷ್ಟು ಲಘುನ ಸರ್ಕಾರ ಈ ಭಾಗದ ನೊಂದ ರೈತರಿಗೆ ಪರಿಹಾರ ಒದಗಿಸಿ ಸಾಲದ ಸುಳಿಯಿಂದ ತಪ್ಪಿಸಿ ಅನ್ನದಾತ ನೆಮ್ಮದಿಯ ನಿಟ್ಟುಸಿರು ಬಿಡುವಂಗ ಆಗ್ಲಿ ಅನ್ನೋದ ಎಲ್ಲರದೂ ಆಸೆ ಆಗೈತಿ. ಕ್ಯಾಮರಾಮನ್ ಸುರೇಶ್ ಮಜ್ಗಿ ಕೂಡ, ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ.